ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋನಲ್ಲಿ SEP 4th ಸೆಮ್ BCom ಕನ್ನಡ ಪಠ್ಯಪುಸ್ತಕದಲ್ಲಿ ಪಿ ಲಂಕೇಶ್ ರವರು ಬರೆದಿರುವಂತಹ ಸ್ಟೆಲ್ಲಾ ಎಂಬ ಹುಡುಗಿ ಪಾಠದ ಸಾರಾಂಶವನ್ನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಕಥೆಯಲ್ಲಿ ಸುಬ್ಬಣ್ಣ ಅನ್ನೋ ವೃದ್ಧ ವ್ಯಕ್ತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯೋದಕ್ಕೆ ಬಂದಿರ್ತಾರೆ. ಅವನನ್ನು ನೋಡ್ಕೊಳ್ತಿರುವಂತಹ ನರ್ಸ್ ಹೆಸರು ಸ್ಟೆಲ್ಲಾ ಅಂತ. ಅವರಿಗೆ ಅಪಾರ ಪ್ರೀತಿ ಹಾಗೂ ಗೌರವ ಸ್ಟೆಲ್ಲಾ ಮೇಲಿರುತ್ತೆ. ಸ್ಟೆಲ್ಲಾ ತುಂಬ ಕಾಳಜಿಯಿಂದ ಸೇವೆ ಮಾಡ್ತಿದ್ರು ಕೂಡ ಹೆಚ್ಚು ಮಾತಾಡ್ತಿರೋದಿಲ್ಲ. ಸುಬ್ಬಣ್ಣನಿಗೆ ಯಾವಾಗಲೂ ಅವಳ ಕಾಳಜಿ ಮತ್ತು ಅವಳು ನೋಡ್ಕೊಳ್ಳೋ ರೀತಿಯಲ್ಲಿ ಅವರ ತಾಯಿಯ ಮಮತೆ ನೆನಪಾಗ್ತಾ ಇರುತ್ತೆ. ಸುಬ್ಬಣ್ಣ ಅವರು ಒಮ್ಮೆ ಸ್ಟೆಲ್ಲಾನ ಕೇಳ್ತಾರೆ, ನಾನು ನನ್ನ ಮನೆಗೇನಾದರೂ ಹೋದರೆ ನೀನು ನೋಡ್ಕೊಳ್ಳೋಕ್ಕೆ ಬರಬಹುದಾ ಅಂತ. ಸ್ಟೆಲ್ಲಾ ಹೇಳ್ತಾಳೆ, ದಿನಕ್ಕೆ 300 ರೂಪಾಯಿ ಶುಲ್ಕ ಆಗುತ್ತೆ ಅಂತ. ಅದನ್ನು ಕೇಳಿ ಸುಬ್ಬಣ್ಣನಿಗೆ ತನ್ನ ಆರೋಗ್ಯ ಮತ್ತು ಹಣದ ಸ್ಥಿತಿಯ ಬಗ್ಗೆ ಚಿಂತೆ ಉಂಟಾಗುತ್ತೆ. ಇದೇ ವೇಳೆ ಅವನ ಮಗ ಸುರೇಶ ಮತ್ತು ಸೊಸೆ ಸಾವಿತ್ರಿ ಆಸ್ಪತ್ರೆಗೆ ಬರ್ತಾರೆ. ವೈದ್ಯರು ಸುಬ್ಬಣ್ಣನ ಆರೋಗ್ಯಕ್ಕಾಗಿ ಹೊಸ ಚಿಕಿತ್ಸೆ ಮಾಡಬೇಕು, ಹಾಗೆ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಹೆಚ್ಚು ಹಣ ಬೇಕಾಗಿರುತ್ತೆ ಅನ್ನೋದನ್ನು ಕೂಡ ತಿಳಿಸ್ತಾರೆ. ಡಾಕ್ಟ್ರು ಮಾತು ಕೇಳಿಬಿಟ್ಟು ಸುರೇಶು ಮೌನವಾಗಿಬಿಡ್ತಾರೆ. ಅವನು ಏನೂ ಮಾತಾಡೋದಿಲ್ಲ. ಸುಬ್ಬಣ್ಣ ತನ್ನ ಕಾಯಿಲೆಯಿಂದ ಮಗ ಮತ್ತು ಸೊಸೆಗೆ ತೊಂದರೆ ಆಗ್ತಿದೆ ಅಂತ ಅರಿವಾಗುತ್ತೆ. ಇದರಿಂದ ಅವರ ಮನಸ್ಸಿನಲ್ಲಿ ದುಃಖ ಮತ್ತು ಕಳವಳ ಇನ್ನೂ ಹೆಚ್ಚಾಗುತ್ತೆ. ಸುಬ್ಬಣ್ಣನ ಕಾಯಿಲೆ ಗಂಭೀರವಾಗಿರೋದನ್ನು ವೈದ್ಯರು ತಿಳಿಸ್ತಾರೆ. ಅವರಿಗೆ ಶಸ್ತ್ರಚಿಕಿತ್ಸೆ ಮತ್ತು ದುಬಾರಿ ಚಿಕಿತ್ಸೆ ತುಂಬ ಅಗತ್ಯ ಇದೆ. ಕನಿಷ್ಠ 1 ಲಕ್ಷ ರೂಪಾಯಿ ಆದರೂ ಕೂಡ ಖರ್ಚಾಗಬಹುದು ಅಂತ ಹೇಳ್ತಾರೆ. ಇದನ್ನು ಕೇಳಿದಂತಹ ಸುಬ್ಬಣ್ಣನ ಮಗ ಸುರೇಶ್ ಮತ್ತು ಸೊಸೆ ಸಾವಿತ್ರಿ ಮೌನವಾಗಿಬಿಡ್ತಾರೆ. ಆದರೂ ಸುರೇಶ್ ತನ್ನ ತಂದೆಯ ಚಿಕಿತ್ಸೆಗೆ ಹಣದ ಬಗ್ಗೆ ಯೋಚಿಸಬೇಡಿ ಅಂತ ವೈದ್ಯರಿಗೆ ಹೇಳ್ತಾನೆ. ಸುರೇಶ್ ಒಬ್ಬ ಕಾಲೇಜ್ನಲ್ಲಿ ಅಧ್ಯಾಪಕನಾಗಿದ್ದು ಒಳ್ಳೆ ಮಗನಾಗಿದ್ದಾನೆ. ಸಾವಿತ್ರಿ ಕೂಡ ಜಾಣ ಮತ್ತು ತ್ಯಾಗಮಯ ಹೆಣ್ಣಾಗಿದ್ಲು. ಕುಟುಂಬದ ಜವಾಬ್ದಾರಿಗಳ ಕಾರಣದಿಂದ ಅವಳು ಉದ್ಯೋಗಕ್ಕೆ ಸೇರಿರಲಿಲ್ಲ. ತನ್ನ ಚಿಕಿತ್ಸೆಗೋಸ್ಕರ ಮಗ ತುಂಬ ಹಣನ ಖರ್ಚು ಮಾಡ್ತಿರೋದನ್ನು ತಿಳಿದಂತಹ ಸುಬ್ಬಣ್ಣನಿಗೆ ಬೇಸರ ಉಂಟಾಗುತ್ತೆ. ಸುಬ್ಬಣ್ಣನಿಗೆ ವಯಸ್ಸು 85 ವರ್ಷ ಆಗಿರುತ್ತೆ. ತಾನು ಸಾಯಲು ಬಿಡಿ ಅಂತ ಮಗನಿಗೆ ಹೇಳ್ತಾನೆ. ಆದರೆ ಸುರೇಶ್ ತನ್ನ ತಂದೆಯನ್ನು ನೋಡ್ಕೊಳ್ಳೋದು ತನ್ನ ಕರ್ತವ್ಯ ಅಂತ ಉತ್ತರಿಸ್ತಾನೆ. ಸಾವಿತ್ರಿ ಕೂಡ ಮಾವನಿಗೆ ಪ್ರೀತಿಯಿಂದ ಸಾಂತ್ವನ ನೀಡ್ತಾಳೆ. ಆದರೆ ವಾಸ್ತವದಲ್ಲಿ ಸುಬ್ಬಣ್ಣನ ಕಾಯಿಲೆಯಿಂದ ಕುಟುಂಬದ ಆರ್ಥಿಕ ಸ್ಥಿತಿ ಹದಗೆಟ್ಟೋಗಿರುತ್ತೆ. ಸುಬ್ಬಣ್ಣರ ಚಿಕಿತ್ಸೆಗೋಸ್ಕರ ಈಗಾಗಲೇ ತುಂಬ ಹಣ ಖರ್ಚಾಗಿದ್ದು ಸಾಲ ಕೂಡ ಹೆಚ್ಚಾಗಿರುತ್ತೆ. ತೋಟ ಮನೆಗಳನ್ನು ಮಾರೋ ಪರಿಸ್ಥಿತಿ ಬಂದಿರುತ್ತೆ. ಸಾವಿತ್ರಿಗೆ ತೋಟದ ಮೇಲೆ ತುಂಬ ಪ್ರೀತಿ ಇದ್ದರೂ ಕುಟುಂಬದ ಕಷ್ಟವನ್ನು ಸಹಿಸಿಕೊಂಡು ತನ್ನ ದುಃಖವನ್ನು ಹೊರಗೆ ತೋರಿಸ್ಕೊಳ್ಳೋದಿಲ್ಲ. ಸುಬ್ಬಣ್ಣನ ಆರೋಗ್ಯ ಮತ್ತು ಮನಸ್ಥಿತಿ ಇನ್ನಷ್ಟು ಹದಗೆಡಿರುತ್ತೆ. ತನ್ನ ಚಿಕಿತ್ಸೆಯಿಂದ ಮಗ ಸುರೇಶ್ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರೋದನ್ನು ಅವರು ಅರ್ತಿರ್ತಾರೆ. ತೋಟ ಮಾರಾಟ ಆಗ್ತಾ ಇರೋದು ಮತ್ತು ಸಾಲ ಇನ್ನೂ ಹೆಚ್ಚಾಗ್ತಿರೋದು ಅವರಿಗೆ ತುಂಬ ನೋವನ್ನು ಉಂಟು ಮಾಡಿರುತ್ತೆ. ಒಂದು ದಿನ ಸುರೇಶ್ ತಡವಾಗಿ ಆಸ್ಪತ್ರೆಗೆ ಬರ್ತಾರೆ. ಇದರಿಂದ ಸುಬ್ಬಣ್ಣ ತುಂಬ ಕೋಪ ಮಾಡಿಕೊಂಡು ಅವರನ್ನು ಬೈತಾರೆ. ಕೋಪದಿಂದ ಕೆಮ್ಮು ಮತ್ತು ರಕ್ತ ಕೂಡ ಬರುತ್ತೆ. ಆಗ ಅಲ್ಲೇ ಇದ್ದಂತಹ ನರ್ಸ್ ಸ್ಟೆಲ್ಲಾ ಬಂದು ಅವರನ್ನು ಸಮಾಧಾನ ಮಾಡ್ತಾರೆ. ಸುರೇಶ್ ಏನು ಮಾತಾಡದೆ ಅಲ್ಲಿಂದ ಹೊರಟೋಗ್ತಾನೆ. ಸುಬ್ಬಣ್ಣನ ಆರೋಗ್ಯ ತುಂಬ ಹದಗೆಟ್ಟಿರುತ್ತೆ. ಅವರು ಹಾಸಿಗೆಯಲ್ಲೇ ಜೀವನ ಸಾಗಿಸ್ತಿದ್ದು ತನ್ನ ಅಸಹಾಯಕ ಸ್ಥಿತಿಯಿಂದ ತುಂಬ ದುಃಖ ಪಡ್ತಾರೆ. ಸ್ಟೆಲ್ಲಾಳನ್ನು ಕೆಲವೊಮ್ಮೆ ಅಮ್ಮ, ತಾಯಿ, ಮಗಳೇ ಅಂತ ಕರೀತಾ ಇರ್ತಾರೆ. ಸ್ಟೆಲ್ಲಾಳ ಸೇವೆಯಲ್ಲಿ ಅವರಿಗೆ ಅವರ ತಾಯಿಯ ಮಮತೆ ಮತ್ತು ಆತ್ಮೀಯತೆ ಕಾಣಿಸಿರುತ್ತೆ. ಒಂದು ದಿನ ಸ್ಟೆಲ್ಲಾಳ ಕೈ ಹಿಡಿದು, ನಾನು ಹಿಂದೆ ಹೀಗಿರಲಿಲ್ಲ, ಗೌರವದಿಂದ ಬದುಕ್ತಿದ್ದೆ ಅಂತ ಕಣ್ಣೀರು ಹಾಕ್ತಾರೆ. ತನಗೆ ಈ ಸ್ಥಿತಿ ಬಂದಿರೋದು ತನ್ನ ದೇಹದ ಅಸಹಾಯಕ ಸ್ಥಿತಿಯನ್ನು ನೆನಪಿಸ್ಕೊಂಡು ನೋವು ಪಡ್ತಾರೆ. ಸ್ಟೆಲ್ಲಾಳ ಮನಸ್ಸು ಇದರಿಂದ ಕರಗುತ್ತೆ. ಇದೇ ಸಮಯದಲ್ಲಿ ಸ್ಟೆಲ್ಲಾಳ ವೈಯಕ್ತಿಕ ಜೀವನದ ಸಮಸ್ಯೆಗಳು ತಿಳಿಯುತ್ತೆ. ಅವಳ ಗಂಡ ಸ್ಮಿತ್ ಕುಡಿತದ ಚಟಕ್ಕೆ ಒಳಗಾಗಿರ್ತಾನೆ. ಕುಟುಂಬದ ಆರ್ಥಿಕ ಸಮಸ್ಯೆಗಳು ಅವಳನ್ನು ಕಾಡ್ತಾ ಇರುತ್ತೆ. ಆದರೂ ಅವಳು ತನ್ನ ಕರ್ತವ್ಯವನ್ನು ತುಂಬ ಪ್ರಾಮಾಣಿಕವಾಗಿ ನಿರ್ವಹಿಸ್ತಾ ಇರ್ತಾಳೆ. ನಂತರ ಸ್ಟೆಲ್ಲಾಳ ಪ್ರಿಯಕರ ಫ್ರಾನ್ಸಿಸ್ ಅವಳನ್ನು ಭೇಟಿಯಾಗೋದಕ್ಕೆ ಬರ್ತಾನೆ. ಅವನನ್ನು ನೋಡಿ ಸ್ಟೆಲ್ಲಾ ಸಂತೋಷ ಪಡ್ತಾಳೆ. ಆದರೆ ಸುಬ್ಬಣ್ಣನ ಪರಿಸ್ಥಿತಿ ನೆನಪಿಸ್ಕೊಂಡು ಹೆಚ್ಚು ಹೊತ್ತು ಅಲ್ಲಿರೋದಕ್ಕೆ ಮನಸ್ಸಾಗೋದಿಲ್ಲ. ಸ್ವಲ್ಪ ಹೊತ್ತಿನಲ್ಲೇ ಮರಳಿ ಬರ್ತಾಳೆ. ಮತ್ತೆ ಬಂದಾಗ ಸುಬ್ಬಣ್ಣ ತನ್ನ ಸಾವಿನ ಭಯದಿಂದ ಕಂಗಾಲಾಗ್ಬಿಡ್ತಾನೆ. ತನ್ನ ಕೊನೆ ಆಸೆಗಳನ್ನು ಬರೆಸಿಕೊಳ್ಬೇಕು ಅಂತ ಒಂದು ವಿಲ್ ಅಂದರೆ ಇಚ್ಛಾಪತ್ರವನ್ನು ಬರಿಬೇಕು ಅಂತ ಸ್ಟೆಲ್ಲಾಳನ್ನು ಕೇಳ್ಕೊಳ್ತಾರೆ. ಸುಬ್ಬಣ್ಣ ತನ್ನ ಜೀವನದ ಹಳೆ ಘಟನೆಗಳನ್ನು ನರ್ಸ್ ಸ್ಟೆಲ್ಲಾಳಿಗೆ ಹೇಳ್ತಾರೆ. ತನ್ನ ಕೊನೆಯ ದಿನಗಳು ಸಮೀಪಿಸ್ತಿವೆ ಅಂತ ಭಾವಿಸಿದ ಅವರು ಒಂದು ರೀತಿಯ ವಿಲ್ ಬರೆಸ್ಕೊಳ್ಳೋದಕ್ಕೆ ಬಯಸ್ತಾರೆ. ಸುಬ್ಬಣ್ಣ ತನ್ನ ಗೆಳೆಯ
ಪಾಲಾಕ್ಷಿಯ ಕಥೆಯನ್ನು ಹೇಳ್ತಾರೆ. ಪಾಲಾಕ್ಷಿ ತುಂಬ ಒಳ್ಳೆಯ ಮತ್ತು ಬಲಿಷ್ಠ ವ್ಯಕ್ತಿಯಾಗಿದ್ದ. ಆದರೆ ಕೆಲವರು ಅವನನ್ನು ಅನ್ಯಾಯವಾಗಿ ಕಾಡ್ತಾ ಇದ್ರು. ಕೊನೆಗೆ ಅವನು ಕೋಪದಿಂದ ಅವರನ್ನೆಲ್ಲ ಕೊಂದು ನಂತರ ಗಲ್ಲಿಗೇರಿದ್ದ. ಪಾಲಾಕ್ಷಿಯ ಧೈರ್ಯ ಮತ್ತು ನೇರತನವನ್ನು ಸುಬ್ಬಣ್ಣ ಇಂದಿಗೂ ಕೂಡ ಮೆಚ್ಚುತ್ತಾ ಇರ್ತಾರೆ. ನಂತರ ತನ್ನ ಜೀವನದ ಅತ್ಯಂತ ದುಃಖದ ಘಟನೆಯನ್ನು ಹೇಳ್ತಾರೆ. ಅವನ ಆತ್ಮೀಯ ಸ್ನೇಹಿತ ಅಬೂಬಕರ್ ಸಾಹೇಬ ಒಂದು ದಿನ ಮದ್ಯದ ಅಮಲಿನಲ್ಲಿ ಸುಬ್ಬಣ್ಣನ ಹೆಂಡತಿ ಪಾರ್ವತಿ ಮೇಲೆ ದೌರ್ಜನ್ಯ ಎಸಗಿರ್ತಾನೆ. ಆಗ ಸುಬ್ಬಣ್ಣ ಏನೂ ಮಾಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ನಂತರ ಕೋಪದಿಂದ ಸೇಡು ತೀರಿಸ್ಕೊಳ್ಳೋದಕ್ಕೆ ಹೊರಟರೂ ಕೂಡ ಅಬೂಬಕರ್ ಹಣ ಮತ್ತು ತೋಟ ಕೊಟ್ಟು ಅವರನ್ನು ಸಮಾಧಾನ ಪಡಿಸಿರ್ತಾನೆ. ಸುಬ್ಬಣ್ಣ ಅದನ್ನು ಒಪ್ಕೊಳ್ತಾನೆ. ಈ ಘಟನೆಯ ಅವಮಾನ ಮತ್ತು ದುಃಖವನ್ನು ಸಹಿಸಲಾಗದೆ ಪಾರ್ವತಿ ನಿಧಾನವಾಗಿ ಕುಗ್ಗಿ ಸಾವನ್ನಪ್ಪಿರ್ತಾಳೆ. ಇದರಿಂದ ಸುಬ್ಬಣ್ಣ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡ್ತಾ ಇರ್ತಾರೆ. ತಾನು ಧೈರ್ಯದಿಂದ ನ್ಯಾಯಕ್ಕಾಗಿ ಹೋರಾಡಲಿಲ್ಲ ಅನ್ನೋ ಬೇಸರ ಅವರಿಗೆ ಇವಾಗಲೂ ಕೂಡ ಇರುತ್ತೆ. ಕೊನೆಯಲ್ಲಿ ಸುಬ್ಬಣ್ಣ ಸ್ಟೆಲ್ಲಾಳಿಗೆ ಹೇಳೋ ಮಾತು ಏನು ಅಂತ ಅಂದರೆ, ಮನುಷ್ಯ ಎಷ್ಟು ವರ್ಷ ಬದುಕಿದ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಬದುಕಿದ ಅನ್ನೋದೇ ಮುಖ್ಯ. ಅನ್ಯಾಯವನ್ನು ಸಹಿಸಿಕೊಂಡು ದೀರ್ಘಕಾಲ ಬದುಕೋದಕ್ಕಿಂತ ಸತ್ಯ ಮತ್ತು ಗೌರವಕ್ಕಾಗಿ ಧೈರ್ಯದಿಂದ ಬದುಕೋದು ಶ್ರೇಷ್ಠ ಅಂತ ಅವರು ತನ್ನ ಅನುಭವದ ಮೂಲಕ ಹೇಳ್ತಾರೆ. ನರ್ಸಿಂಗ್ ಹೋಮ್ನಲ್ಲಿ ಸುಬ್ಬಣ್ಣನ ಕತೆ ಕೇಳಿದಂತಹ ಸ್ಟೆಲ್ಲಾಳ ಮನಸ್ಸು ತುಂಬ ಭಾರವಾಗುತ್ತೆ. ಹೊರಗೆ ಬಂದಾಗ ಫ್ರಾನ್ಸಿಸ್ ಅಲ್ಲೇ ಇರೋದನ್ನು ನೋಡಿ ಅವಳಿಗೆ ಸಮಾಧಾನ ಆಗುತ್ತೆ. ಇಬ್ಬರು ಅಲ್ಲಿಂದ ಹೊರಡ್ತಾರೆ. ಆಗ ಆಕೆಯ ಗಂಡ ಸ್ಮಿತ್ ಎದುರಾಗ್ತಾನೆ. ಸ್ಟೆಲ್ಲಾ ಫ್ರಾನ್ಸಿಸ್ನನ್ನು ತನ್ನ ಗಂಡನಿಗೆ ಪರಿಚಯ ಮಾಡ್ತಾಳೆ. ಸ್ಮಿತ್ ಮತ್ತು ಫ್ರಾನ್ಸಿಸ್ ಬೇಗನೆ ಸ್ನೇಹಿತರಾಗ್ತಾರೆ. ಅವರು ತಮ್ಮ ಕೆಲಸ, ಭವಿಷ್ಯದ ಯೋಜನೆಗಳು ಮತ್ತು ಮದುವೆಯ ಬಗ್ಗೆ ಮಾತನಾಡ್ತಾರೆ. ಫ್ರಾನ್ಸಿಸ್ ಸ್ಟೆಲ್ಲಾಳನ್ನು ತನ್ನ ಸಹೋದರಿಯಂತೆ ಗೌರವಿಸ್ತೇನೆ ಅಂತ ಹೇಳ್ತಾನೆ. ಆದರೆ ಸ್ಟೆಲ್ಲಾಳ ಮನಸ್ಸಿನಲ್ಲಿ ಸುಬ್ಬಣ್ಣನ ದುಃಖದ ಕತೆ ತುಂಬಿರುತ್ತೆ. ತನ್ನ ಗಂಡ ಸ್ಮಿತ್ ಮತ್ತು ಫ್ರಾನ್ಸಿಸ್ ಇಬ್ಬರಲ್ಲಿಯೂ ಅವಳಿಗೆ ಸ್ವಾರ್ಥ ಮತ್ತು ಲಾಭದ ಮನೋಭಾವ ಕಾಣಿಸುತ್ತೆ. ಇದರಿಂದ ಅವಳು ತುಂಬ ಏಕಾಂಗಿಯಾಗಿ ಮತ್ತು ಅಸಹಾಯಕಳಾಗಿ ಭಾವಿಸ್ತಾಳೆ. ರಿಕ್ಷಾದಲ್ಲಿ ಮನೆಗೆ ಹೋಗುವಾಗ ಎಲ್ಲವನ್ನ ನೆನಪಿಸ್ಕೊಂಡು ದುಃಖ ತಡೆಯೋಕ್ಕಾಗದೆ ಅಳ್ತಾಳೆ. ಅದೇ ರಾತ್ರಿ ಸುಬ್ಬಣ್ಣ ಮರಣ ಹೊಂತಾರೆ. ಸ್ಟೆಲ್ಲಾ ಆಸ್ಪತ್ರೆಗೆ ಬಂದಾಗ ಸುಬ್ಬಣ್ಣನ ಮಗ ಸುರೇಶ್ ಮತ್ತು ಸೊಸೆ ಸಾವಿತ್ರಿ ಅಳ್ತಿರ್ತಾರೆ. ಅವರ ನೋವನ್ನು ನೋಡಿ ಸ್ಟೆಲ್ಲಾಳಿಗೆ ತುಂಬ ದುಃಖ ಆಗುತ್ತೆ. ಮಾತಾಡದೆ ಮೌನವಾಗಿ ಅಂತಿಮ ಕಾರ್ಯಗಳಿಗೆ ಸಹಾಯ ಮಾಡ್ತಾಳೆ.